ರೀ ಬಾಗ್ಲು ತೆಗೀರಿ. ಅಪ್ಪ ಬಾಗ್ಲು ತೆಗಿಯಪ್ಪ. ಅಪ್ಪ ಯಾಕೆ ಈ ತರ ಮಾಡ್ತಿದ್ಯಾ? ನಾನು ನಿನ್ನ ಹತ್ರ ಮಾತಾಡ್ಬೇಕು, ಪ್ಲೀಸ್ ಬಾಗ್ಲು ತೆಗಿ. ನಾನೇನ್ ಮಾಡ್ಲಿ? ಹೆಂಡತಿ ಮಕ್ಕಳು ಎಲ್ಲ ಒಟ್ಟಿಗೆ ಬಂದಿದ್ದಾರೆ. ಅಪ್ಪ ಯಾಕೆ ಹೀಗೆ ಮಾಡಿದೆ ಅಂತ ಒಂದೇ ಒಂದು ಮಾತು ಕೇಳಿದ್ರೆ ನನ್ ಮರ್ಯಾದೆ ಎಲ್ಲ ಹೋಗ. ಇಷ್ಟು ವರ್ಷ ನಾನು ಸಂಪಾದನೆ ಮಾಡಿದ ನಂಬಿಕೆ ಎಲ್ಲ ಒಂದೇ ಒಂದು ಮಾತಲ್ಲಿ ಹೊಟ್ಟೋಗುತ್ತೆ. ಮನೆಯವ್ರನ್ನೇ ಎದುರಿಸಕ್ಕಾಗದೇ ಇರೋ ನಾನು ಇನ್ನು ಸಮಾಜನ ಎದುರಿಸಕ್ಕೆ ಹೇಗಾಗುತ್ತೆ? ಅವ್ರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡಕ್ಕೆ ಹೇಗಾಗುತ್ತೆ? ಇಲ್ಲ, ನಾನು ಬದುಕಿದ್ದೇನು ಪ್ರಯತ್ನ ಇಲ್ಲ. ನಾವು ಬದುಕಿರ್ಬಾರ್ದು. ಅಪ್ಪ ಬಾಗ್ಲು ತೆಗಿಯಪ್ಪ ಪ್ಲೀಸ್. ಬಾಗ್ಲು ತೆಗೀರಿ ನಿಮ್ ತಮ್ಮಯ್ಯ. ನೀನ ಏನೇ ಮಾಡೋದು? ಯಾಕೋ ನನ್ಗೆ ಕೆಟ್ಟ ಕೆಟ್ಟ ಯೋಚನೆ ಬರ್ತಾ ಇದೆ ಕಣೆ. ಭಯ ಆಗ್ತಿದೆ. ಅಪ್ಪ ಏನು ಮಾಡ್ಕೊಳಲ್ಲ ಅಲ್ವಾ? ಅಯ್ಯೋ ಬಿಡ್ಸೋನೆ, ಚೂಳೊಬ್ಳು ಏನೋ ಹೇಳ್ತಾಳೆ. ಬಾಗ್ಲು ತೆಗೀರಿ. ಮೊದ್ಲೇ ಆಗಿರೋ ವಿಷಯಕ್ಕೆ ತುಂಬಾ ನೊಂದ್ಬಿಟ್ಟಿದೀವ್ರಿ. ನೀವ್ ಏನೇನೋ ಮಾಡ್ಕೊಂಡ್ ಮತ್ತೆ ನಮ್ ನೋವು ಕೊಡ್ಬೇಡ್ರಿ. ಬಾಗ್ಲು ತೆಗೀರಿ ಪ್ಲೀಸ್. ಅಪ್ಪ ಅಪ್ಪ ಪ್ಲೀಸ್ ಅಪ್ಪ, ಯಾಕೆ ಈ ತರ ಮಾಡ್ತಿದ್ಯಾ? ನಾನು ನಿನ್ನ ಹತ್ರ ಮಾತಾಡ್ಬೇಕು. ಬಾಗ್ಲು ತೆಗಿಯಪ್ಪ ಪ್ಲೀಸ್. ಆಯ್ತಪ್ಪ, ನೀನ್ ಇಷ್ಟೊತ್ತಾದ್ರೂ ಬಾಗ್ಲು ತೆಗಿತಿಲ್ಲ ಅಂದ್ರೆ ಯಾವ್ದೋ ಕೆಟ್ಟ ನಿರ್ಧಾರ ತಗೊಂಡಿದ್ಯಾ ಅಂತ ಆಯ್ತು. ಸರಿ, ನಿನಗ್ ನೀನ್ ಮಾಡದೆ ಸರಿ ಅಂದ್ರೆ ನಮಗ್ ನಾವು ಮಾಡದೆ ಸರಿ. ಅಮ್ಮ, ಮನೇಲಿ ಸೀಮೆಣ್ಣೆ ಇದೆಯಲ್ಲ, ತಗೊಂಡ್ ಬಾ. ಅಲ್ಲಪ್ಪ ಸಾಯ್ಲಿ, ಇಲ್ಲಿ ನಾವು ಸಾಯೋಣ. ನೋಡಿದ ಜನ ಯಾರ ಹೆಣ ಎತ್ತುತ್ತಾರೆ ಅಂತ ಗೊತ್ತಾಗುತ್ತೆ. ಅಕ್ಕ, ಏನ್ ಮಾತಾಡ್ತಿದ್ಯಾ ನೀನು? ಇನ್ನೇನು ಹೇಳಿ? ಅಪ್ಪ ಒಳಗಡೆ ಸಾಯಕ್ ಹೋಗಿದ್ದಾರೆ. ಅವ್ರು ದೊಡ್ಡವರಲ್ವಾ, ನಮ್ಮ ಮಾತು ಕೇಳ್ತಾರೆ. ಅವರೇ ಹೋದ್ಮೇಲೆ ನಾವ್ ಯಾಕಿರ್ಬೇಕು? ಇಷ್ಟ ದಿನ ಸಂಪಾದನೆ ಮಾಡಿದ ಮರ್ಯಾದೆ ಎಲ್ಲ ನಮ್ ಜೊತೆನೆ ಸುಟ್ ಬೂದಿ ಆಗ್ಲಿ. ಮನೆಯವ್ರಿಗೇನಾದ್ರೆ ನಮ್ಗೇನು? ಹೊರಗಡೆ ಇದಾರಲ್ಲ ಜನ, ಅವ್ರು ಮುಖ್ಯ ಅಂದ್ಮೇಲೆ ನಾವ್ ಯಾರಿಗೂ ಏನ್ ಹೇಳ್ಬೇಕಾಗಿಲ್ಲ. ಅಮ್ಮ, ಏನ್ ನೋಡ್ತಿದ್ಯಾ? ಹೋಗ್ ಸೀಮೆಣ್ಣೆ ತಗೊಂಬ. ಸರಿ ಕಡೆ, ಇವತ್ತೇ ನಮ್ಮನೆ ಕೊನೆ ಆಗ್ಬೇಕು ಅಂತ ನಮ್ಮ ಹಣೆಯಲ್ಲಿ ಬರ್ತಿದ್ರೆ ಅದನ್ನ ಯಾರು ತಪ್ಸಕ್ಕಾಗಲ್ಲ. ತರ್ತೀನಿ ನೀನು ಸೀಮೆ ಎಣ್ಣೆನ. ಅಕ್ಕ ಅಕ್ಕ ಅಕ್ಕ
ಅಕ್ಕ ಐ ಆಮ್ ಸೋ ಹ್ಯಾಪಿ ಅಕ್ಕ ಐ ಆಮ್ ಸೋ ಹ್ಯಾಪಿ ಐ ಆಮ್ ಸೋ ಲಕ್ಷ್ಮಿ 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 ನಿಲ್ಸು. ಯಾಕೆ ಇಷ್ಟೊಂದು ಖುಷಿ? ಅಕ್ಕ ನನಗೆ ಆಗ್ತಿರೋ ಖುಷಿಗೆ ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ, ಏನ್ ಹೇಳ್ಬೇಕು ಅಂತಾನೂ ಗೊತ್ತಾಗ್ತಿಲ್ಲ, ಅದಕ್ಕೆ ಹಿಂಗ್ ಮಾಡಿದೆ. ಇಟ್ಸ್ ಓಕೆ ಲಕ್ಷ್ಮಿ, ಆದ್ರೆ ಖುಷಿ ಯಾಕೆ ಅಂತ ಹೇಳ್ಬಾರ್ದಾ? ಅಕ್ಕ ಅದನ್ನ ನಾನ್ ಹೇಳ್ತೀನಿ. ಇಷ್ಟೊತ್ತಲ್ಲಿ ಸ್ವೀಟ್ ಯಾಕೆ ಸರು? ಅಕ್ಕ ನನ್ ಸೆಲೆಬ್ರೇಷನ್ಸ್ ಅಂತೂ ಮುಗಿತಾನೆ ಇಲ್ಲ, ಅದಕ್ಕೆ ಈ ಸ್ವೀಟ್ಸ್. ಸೆಲೆಬ್ರೇಷನ್ ಖುಷಿ ಎಲ್ಲ ಬೆಳಗ್ಗೆನೆ ಮುಗೀತಲ್ಲ. ಇವತ್ತು ಲಕ್ಷ್ಮಿದು ವೆಡ್ಡಿಂಗ್ ಆನಿವರ್ಸರಿ, ಅದಕ್ಕೆ ಅವಳು ಖುಷಿ ಇದೆ. ನಿನಗೆ ಯಾವ ಸೆಲೆಬ್ರೇಷನ್? ಆಪೋಸಿಟ್ ಕ್ಯಾಂಡಿಡೇಟು ಎಲೆಕ್ಷನ್ ಇಂದ ಕೆಳಗಿಳಿದ್ರೆ ಮೊದ್ಲಿಂದ ಫೀಲ್ಡ್ ಅಲ್ಲಿ ಇರೋರ್ಗೆ ಖುಷಿ ಆಗಲ್ವಾ? ಹಾಗೆ ಲೀಲಾ ಮನೆ ಬಿಟ್ಟು ಹೋಗಿದ್ದು ನಮ್ಗೆಲ್ಲ ಖುಷಿ. ಆ ಖುಷಿಗೆ ಈ ಸೆಲೆಬ್ರೇಷನ್ ತಗೊಳ್ಳಿ, ತಿನ್ನಿ ತಿನ್ನಿ ತಿನ್ನಿ. ಅಷ್ಟೇನಾ? ನಾನೇನೋ ಬೇರೆ ವಿಷಯ ಇರ್ಬೇಕು ಅನ್ಕೊಂಡೆ. ಅಕ್ಕ ಏನ್ ಇಷ್ಟೇನಾ ಅಂತಿದ್ದೀರಾ? ಇಷ್ಟು ದಿನ ಏನೇನೋ ಪ್ಲಾನ್ಗಳು, ಏನೇನೋ ಫೇಲಿಯರ್ಗಳು, ಆದ್ರೂ ಹಠ ಬಿಡದೆ ಒಂದು ಒಳ್ಳೆ ಪ್ಲಾನ್ ಮಾಡಿ ಹೊಡೆದ್ಬಿಟ್ರಲ್ಲ. ಅಬ್ಬಬ್ಬಾ, ನೆನೆಸ್ಕೊಂಡ್ರೆ ವಾವ್ ಅನ್ಸುತ್ತೆ. ಅಕ್ಕ ಇದೆಲ್ಲ ಹೇಗ್ ಸಾಧ್ಯ? ತುಂಬಾ ಹೊಗಳ್ಬೇಡಿ. ಆ ಲೀಲಾ ಈ ಮನೆಗೆ ಮತ್ತೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮೆಲ್ರಿಗೂ ಇದೆ. ಅವಳು ಹೋಗಿರೋ ಫೋರ್ಸ್ ನೋಡಿದ್ರೆ ಅವಳು ಮತ್ತೆ ವಾಪಸ್ ಬರೋದೇ ಇಲ್ಲ ಅಕ್ಕ. ಆದ್ರೆ ನಮ್ಗೆ ಇನ್ನೊಂದು ಚಾಲೆಂಜ್ ಇದೆ. ಈಗ ಏಜೆ ಆ ಹೆಂಗ್ಸ್ ಯಾರು ಅಂತ, ಅವಳು ಯಾಕೆ ಹೀಗೆ ಮಾಡಿದ್ಲು ಅಂತ, ಅದ್ರ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ದೆ ಸುಮ್ಮನೆ ಇರ್ತಾರ? ಬೈ ಚಾನ್ಸ್ ನೀವೇನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ? ಹಾಗಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ದೆ ಅಷ್ಟೇ. ಈ ದುರ್ಗಾ ಒಂದು ಕೆಲಸ ಮಾಡ್ತಾಳೆ ಅಂದ್ರೆ ಅದನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾಳೆ. ಫಾರ್ ಎಕ್ಸಾಂಪಲ್, ಕಸ ಹೊಡೆಯೋ ಕೆಲಸನೇ ಆಗಿರ್ಲಿ, ಇರೋ ಕಸನ ಗುಡ್ಸ್ ಹಾಕೋದಲ್ದೆ ಹೊಸ ಕಸ ಬರ್ದೇ ಇರೋ ಹಾಗೆ ನೋಡ್ಕೋತೀನಿ. ಅಲ್ಲ ಅಕ್ಕ, ಏಜೆ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಅದ್ರಲ್ಲಿ ಅವಳನ್ನ ಕರ್ಸೋದು ಇದಕ್ಕೆ ಯಾವ ಲೆಕ್ಕ ಹೇಳಿ? ಅವಳಿಗೆ ತಲುಪಬೇಕಾಗಿರೋದನ್ನ ತಲುಪಿಸಿ ಅವಳನ್ನ ಈ ಊರ್ ಬಿಟ್ಟೆ ಕಳಿಸ್ತಾ ಇದ್ದೀನಿ. ಇನ್ ಕೆಲವೇ ಗಂಟೆಗಳಲ್ಲಿ ಅವಳಿ ದೇಶ ಬಿಟ್ಟೆ ಹೋಗ್ತಾಳೆ. ಎಲ್ಲದಕ್ಕೂ ವ್ಯವಸ್ಥೆ ಆಗಿದೆ. ಏಜೆ ಅಲ್ಲ, ಆ ದೇವ್ರೇ ಬಂದ್ರು ಅವಳು ಮತ್ತೆ ಈ ಕಡೆ ತಲೆ ಹಾಕಲ್ಲ. ಅಕ್ಕ ನಿಮ್ ಯೋಚನಾ ಶಕ್ತಿ ನೋಡ್ತಿದ್ರೆ ಈ ಮನೆಗ್ ನೆಕ್ಸ್ಟ್ ಏಜೆ ನೀವೇ ಅನ್ಸುತ್ತೆ. ಇನ್ನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ.